ಸ್ನೇಹಿತರೆ, ಮಾರ್ಕೆಟ್ ಪಂಡಿತರು ಒಂದು ಮಾತನ್ನ ಹೇಳ್ತಾರೆ, ಬೆಳ್ಳಿ ಈಗ ಬರೀ ಕಾಲ್ ಚೈನು, ಲೋಟ, ತಟ್ಟೆ ಮಾಡೋಕೆ ಸೀಮಿತ ಆಗಿಲ್ಲ, ಅದು ಇಂಡಸ್ಟ್ರಿಯಲ್ ಕಮೋಡಿಟಿ ರೀ ಅಂತ. ಸುಳ್ಳಲ್ಲ, ನಿಜ. ಹಾಗಂತ ನಾವು ಕೊಡ್ತಿರೋ ಹೈಪ್ಗೆ ತಕ್ಕಂತೆ ಡಿಮಾಂಡ್ ಇದೆಯಾ? ಇದು ಅರ್ಥ ಆಗಬೇಕು ಅಂದ್ರೆ ನಂಬರ್ಸ್ ಬೇಕು. ನಮ್ಮ ಹತ್ರ ಇರೋ ಲೇಟೆಸ್ಟ್ ವರ್ಲ್ಡ್ ಸಿಲ್ವರ್ ಸರ್ವೆ ಡೇಟಾ ಪ್ರಕಾರ ಈಗ ಜಗತ್ತಲ್ಲಿ ಬೆಳ್ಳಿಯ ಒಟ್ಟು ಡಿಮಾಂಡ್ ವರ್ಷಕ್ಕೆ ಬರೋಬ್ಬರಿ 36,000 ಟನ್. ಇದರಲ್ಲಿ 60% ಅಂದರೆ ಸುಮಾರು 20,000 to 21,000 ಟನ್ ಅಷ್ಟು ಬೆಳ್ಳಿ ಕೇವಲ ಇಂಡಸ್ಟ್ರಿಗೆ ಹೋಗ್ತಾ ಇದೆ. ಇದರ ಗ್ರೋತ್ ನೋಡಿದ್ರು ಕೂಡ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಕೇವಲ 5 ವರ್ಷದ ಹಿಂದೆ ಇಂಡಸ್ಟ್ರಿಯಲ್ ಗ್ರೋತ್ ಎಷ್ಟಿತ್ತು ಗೊತ್ತಾ? 16,000 ಟನ್. ಈಗ ಅದು 21,000 ಟನ್ ಆಗಿದೆ. ಮುಂದಿನ 5 ವರ್ಷಗಳಲ್ಲಿ ಅದು 30,000 ಟನ್ ಮುಟ್ಟುವ ಅಂದಾಜಿದೆ. 16,000ದಿಂದ 30,000 ಟನ್ ಇಂಡಸ್ಟ್ರಿಯಲ್ ಡಿಮಾಂಡ್ ಹೋಗೋಕೆ 10 ವರ್ಷ. 5 ವರ್ಷ ಆಲ್ರೆಡಿ ಆಗಿದೆ. ನೆಕ್ಸ್ಟ್ 5 ಇಯರ್ಸ್ ಸೇರಿ ಡಬಲ್ ಆಗುತ್ತೆ ಇಂಡಸ್ಟ್ರಿಯಲ್ ಡಿಮಾಂಡ್ ಅಂತ ಹೇಳ್ತಿರೋದು. ಸಿಲ್ವರ್ ಪ್ರೈಸ್ 2024ರಲ್ಲಿ ಎಷ್ಟಿತ್ತು? 70,000 ಆಸುಪಾಸ್ ಇತ್ತಲ್ವಾ? 70,000 ಡಬಲ್ ಅಂದ್ರೆ ಎಷ್ಟು? ಓಕೆ, ಡಬಲ್ಲೇ ಆಯ್ತು ಅಂತ ಅನ್ಕೊಳ್ಳೋಣ. ಎಷ್ಟು? 1,40,000. ಬಟ್ ಆಗಿದ್ದೆಷ್ಟು? ಪೀಕಿಗೆ ಎಷ್ಟು ಹೋಗಿತ್ತು? 4,10,000 ರೂಪಾಯಿ ಹೋಗಿತ್ತು. ಹತ್ತತ್ರ 6 ಪಟ್ಟು, 600%. 100% ಅಲ್ಲ, 200% ಅಲ್ಲ, 5-6 ಪಟ್ಟು ಜಾಸ್ತಿ. ನಾವು ಯೋಚನೆ ಮಾಡಿ, ಬಬಲ್ ಎಲ್ಲಿ ಕ್ರಿಯೇಟ್ ಆಗಿದೆ, ಸ್ಪೆಕ್ಯುಲೇಷನ್ ಯಾವ ಲೆವೆಲ್ಗೆ ಹೋಗಿದೆ ಅಂತ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.